ಸರ್, ಏನೀಗ ರಾಜ್ಯ ಸರ್ಕಾರ ಗ್ಯಾರಂಟಿ ಅನ್ನೋ ಒಂದು ಭಾಗ್ಯದ ಹೆಸರಿನಲ್ಲಿ ಎಲ್ಲ ಉತ್ಪಾದನೆಗಳ ಬೆಲೆಗಳನ್ನು ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಸರ್ಕಾರ ತನ್ನ ಎಲ್ಲ ಭಾಗ್ಯಗಳಿಗೆ ತನ್ನ ಏನು ದುಡ್ಡು ಅವ್ರ ಹತ್ರ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಎಲ್ಲ ದಿನ ಬಳಕೆಯ ವಸ್ತುಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇದೇನಾಗುತ್ತೆ ಅಂದರೆ ಮುಂದೆ ಜನಸಾಮಾನ್ಯರು ನಾವು ಇವಾಗ ಏನು ಹೇಳ್ತಾ ಇದ್ದಾರೆ, ಸರ್ಕಾರ ನಾವು ಹೆಂಗಸರಿಗೆ 2,000 ಕೊಡ್ತಾ ಇದ್ದೀವಿ, ಎಲ್ಲ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. 2,000 ಕೊಡೋದ್ರಿಂದ ಹೆಂಗಸರಿಗೆ 2,000 ಕೊಡ್ತಾ ಇದ್ದೀರಾ, ಈ ಕಡೆ 5,000 ತೊಗೊಳ್ತಾ ಇದ್ದೀರಾ ನೀವು. ಆದ್ದರಿಂದ ದಯವಿಟ್ಟು ನೀವು ಯಾವುದೇ ಇವಾಗ ಮುಂದಿನ ಪೀಳಿಗೆಗೆ ಸರ್ಕಾರಗಳು ನಡೀಬೇಕಾಗಿದೆ. ಇವಾಗ ಏನಾಗಿದೆ ಅಂದರೆ ತೆಲಂಗಾಣ ರಾಜ್ಯದಲ್ಲಿ ಅವ್ರದೇ ಕಾಂಗ್ರೆಸ್ನೇ ಸರ್ಕಾರ ಇರೋದ್ರಿಂದ ಅಲ್ಲಿನ CM ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ, ನಮ್ಮಲ್ಲಿ ಇವತ್ತು ಸಂಬಳ ಬಿಟ್ಟಿ ಭಾಗ್ಯಗಳಿಗೆ ದುಡ್ಡು ಕೊಡೋದ್ರಿಂದ ನಮ್ಗೆ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಇವತ್ತು ಪ್ರತಿಯೊಂದು ಕ್ಷೇತ್ರದ ಪ್ರತಿಯೊಂದು MLAಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಅನ್ನದಾನ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಈಗ ನಿನ್ನೆ ದಿನ KR ಪೇಟೆಯ ಶಾಸಕರೊಬ್ಬರು ಹೇಳ್ತಿದ್ರು, ನಾವು ಇವಾಗ ಪಾದಯಾತ್ರೆ ಮಾಡಬೇಕು, ನನಗೆ ಅನ್ನದಾನ ಸಿಗ್ತಾ ಇಲ್ಲ ಅಂತ. ಹೋಗಿ ಒಬ್ಬ MLAನೇ ಅಷ್ಟು ಅಸಹಾಯಕತೆ ತೋರಿಸ್ತಾ ಇರಬೇಕಾದ್ರೆ ಜನಸಾಮಾನ್ಯರ ಕತೆ ಏನಾಗಿದೆ ಅಂತ ಸರ್ಕಾರನೇ ಅರ್ಥ ಮಾಡ್ಕೊಬೇಕು. ಯಾಕಂದರೆ ಇವತ್ತಿನ ದಿನ ಬಳಕೆಯ ವಸ್ತುಗಳು ಒಂದು ದಿನಕ್ಕೊಂದು ಹೆಚ್ಚಾಗ್ತಾನೆ ಇದೆ ಹೊರತು ಯಾವುದು ಕಮ್ಮಿ ಆಗ್ತಾ ಇಲ್ಲ. ಇದೇನಾಗುತ್ತೆ ಅಂದರೆ ತೀರಾ ಮಧ್ಯವರ್ತಿ ಜನಾಂಗ ಏನಿರ್ತಾರೆ, ದಿನ ಸಂಬಳ ತೊಗೊಂಬಂದು ದಿನ ಕೂಲಿಗೆ ಹೋಗಿ ಬಂದಿರೋಂಥ ಜನಕ್ಕೆ ಹೊಡೆತ ಆಗೋದು. ಒಂದು ಲೆವೆಲ್ ಬಂದಂಥ ಜನ ಏನೂ ಕಣ್ಣಿಗೆ ಕಾಣಿಸಲ್ಲ, ಯಾಕಂದರೆ ಅವರು ಆ ಲೆವೆಲಲ್ಲಿ ಬೆಳೆದೋಗಿರ್ತಾರೆ. ದಯವಿಟ್ಟು ಸರ್ಕಾರ ಒಂದು ಅರ್ಥ ಮಾಡ್ಕೊಬೇಕು. ದಯವಿಟ್ಟು ಏನು ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಮಾಡ್ತಾಯಿದ್ರೆ ದಯವಿಟ್ಟು ಮಾಡಬಾರ್ದು. ದಯವಿಟ್ಟು ಏನು ಭಾಗ್ಯಗಳಿದೆ, ಬಿಟ್ಟಿ ಭಾಗ್ಯಗಳು ಅಂತ ಏನು ಇದೆ, ಅದರಲ್ಲಿ ದಯವಿಟ್ಟು ಪರಿಷ್ಕರಣೆ ಮಾಡಬೇಕು. ಯಾಕೆಂದರೆ ಸರ್, ಒಂದು ಪರಿಷ್ಕರಣೆ ಮಾಡಿಲ್ಲ ಅಂದರೆ ಎಲ್ಲರಿಗೂ ಇದನ್ನು ಅವಾಗ ಹೇಳ್ತಿದ್ರು ಸಿದ್ದರಾಮಯ್ಯನವರು, ಮಹದೇವಪ್ಪ ನಿಮಗೂ ಫ್ರೀ, ಬೈರ್ತಿ ಸುರೇಶ್ ನಿಮಗೂ ಫ್ರೀ ಅಂತ. ಅದೀಗ ದಯವಿಟ್ಟು ಅವರು ಸಂಸ್ಕರಣೆ ಮಾಡಿ ದಯವಿಟ್ಟು ಅಗತ್ಯ ವಸ್ತುಗಳ ಬೆಲೆಯನ್ನು ಕಮ್ಮಿ ಮಾಡಬೇಕಂತ ಸರ್ಕಾರ ನಿಮ್ಮ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀವಿ. ರಂಜಿತ್ ಅಂತ ಹೇಳ್ಬಿಟ್ಟು. ಟೋಲು ಜಾಸ್ತಿ ಆಗಿದೆ, ಹಾಲಿನ ರೇಟು ಜಾಸ್ತಿ ಆಗಿದೆ, ಕರೆಂಟು ಫ್ರೀ ಅಂದರೆ ಜಾಸ್ತಿ ಆಗಿದೆ. ಎಲ್ಲ ಜಾಸ್ತಿ ಹಾಕ್ಯಂತ ಹೋಗ್ತಾ ಇದೆ, ಏನು ಕಮ್ಮಿ ಆಗ್ತಾ ಇಲ್ಲ. ಸುಮ್ಮನೆ ನಾವು ಕಾಂಗ್ರೆಸ್ ಏನೋ ಒಂದು ಲೆಕ್ಕಕ್ಕೆ ಉತ್ತಮ ಅಂದ್ವಿ, ಈಗ ನಮಗೆ ಒಂಥರ ಬೇಜಾರಾಗ್ಬಿಡುತ್ತೆ. ನಾವು ಕಾಂಗ್ರೆಸ್ನವರು ಯಾಕಾರ ಕಾಂಗ್ರೆಸ್ ಹಾಕಿದ್ವಿ ಅಂತೇಳಿ ನಮಗೆ ಬೇಜಾರಾಗ್ಬಿಡುತ್ತೆ. ಈಗ ನಾಳೆಯಿಂದ ಟೋಲ್ ಬೆಲೆ ಜಾಸ್ತಿ ಆಗ್ತದೆ. ಟೋಲ್ ಒಂದಲ್ಲ, ಡ್ರಿಂಕ್ ಈಗ ನಾವು ಡ್ರಿಂಕ್ ಮಾಡಕ್ ಹೋದ್ರೆ ಅವಾಗ 130 ಇತ್ತು, ಈಗ 150, 60, 70, 180 ಆಗಿದೆ. ಈಗ ನಾವು ಎಣ್ಣೆ ಹೊಡೆದ್ಬಿಟ್ಟು 4 ತಿಂಗಳಾಯ್ತು, ನಾವೀಗ ಎಣ್ಣೆನೇ ಹೊಡಿತಾ ಇಲ್ಲ. ಆ ಒಂದು ಬಟ್ಟಿಗೆ 50 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ರ ಏನ್ ಮಾಡ್ಬೇಕು? ಎಲ್ಲ ಟೋಲ್ ಜಾಸ್ತಿ ಮಾಡಿದ್ರೆ ಓಡಾಡಕ್ಕೂ ಆಗಲ್ಲ. ಅದ ಸ್ಟ್ರೈಕ್ ಮಾಡ್ಬೇಕಷ್ಟೇ ಎಲ್ಲ ಸೇರಿ, ಇನ್ನೇ ಮಾಡ್ತೀರಿ? ಓಡಕ್ಕಾಗಲ್ಲ ಅಂತ ಅಂದ್ರೆ ಮತ್ತೇನ್ ಮಾಡೋದು? ಎಲ್ಲ ಅವ್ರದ, ಇಲ್ಲಿ ಅವ್ರದ ಅಧಿಕಾರ ಇರೋದು ಅವ್ರದನ್ನ, ಅವ್ರ ಕೈಯಲ್ಲಿ ಇದೆ ಎಲ್ಲ ಅಧಿಕಾರ, ಎಲ್ಲ ಅವ್ರದೇ, ನಮ್ದೇನಿದೆ ಎಲ್ಲ ಅವ್ರದೇ, ಗೋರ್ಮೆಂಟ್ ಅವ್ರದ್ದು. ಕಾಂಗ್ರೆಸ್ ಬಂದ್ರೇನ ಒಳ್ಳೇದಾಕತಿ ಅಂದ್ರು, ಇವ್ರು ಈ ತರ ಒಳ್ಳೆ ಕೆಲಸ ಮಾಡಿದ್ರ. ನಿಮ್ಮ ಹೆಸರು? ಸುರೇಶ್ ಅಂತೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.